ನಮಸ್ಕಾರ ಕರ್ನಾಟಕ. ನಮ್ಮ ದೇಶದಲ್ಲಿರುವ ಎಂಪ್ಲಾಯೀಸ್ಗೆ ಸೆಂಟ್ರಲ್ ಗವರ್ಮೆಂಟ್ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ ಮುಂದೆ ನಾವು PF ಅಮೌಂಟ್ ನ ATM ಅಲ್ಲೇ ತಗೋಬಹುದು. ನಾನು ಹೇಳ್ತಿರೋದು ಜೋಕ್ ಅಲ್ಲ ಕಣ್ರಿ, ನಿಜ. ನಮ್ಮ ಸೆಂಟ್ರಲ್ ಗವರ್ಮೆಂಟ್ EPF 3.0 ಅನ್ನೋ ಒಂದು ಹೊಸ ಅಪ್ಡೇಟ್ ನ ತಂದಿದೆ. ಇದರಿಂದ ನಮ್ಮ PF ಅಮೌಂಟ್ ನ ATM ಇಂದಾನೆ ವಿತ್ಡ್ರಾ ಮಾಡ್ಕೋಬಹುದು. पैसे को निकालने के लिए उपयोग करने के लिए उसको दिक्कत नहीं होनी चाहिए, सुविधा होनी चाहिए. उसके लिए क्या करें? तो उसके लिए डिजिटल प्लेटफॉर्म के द्वारा सारी प्रोसेस हो रही है. उसको और PF ಅಕೌಂಟ್ ಅಲ್ಲಿರೋ ಎಲ್ಲ ಅಮೌಂಟ್ ತಗೊಳಕ್ಕಾಗಲ್ಲ, ಆದ್ರೆ 50% ತಗೋಬಹುದು. ನಾರ್ಮಲ್ ಆಗಿ ಈಗ ನಮಗೆ ಬರೋ ಸ್ಯಾಲರಿಯಲ್ಲಿ 12% PF ಕಟ್ ಆಗುತ್ತೆ. ಆದ್ರೆ ಈಗ ಬರೋ ಹೊಸ ಅಪ್ಡೇಟ್ ಇಂದ ನಾವು ಆ 12% ನ ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬಹುದು. ಇದರಿಂದ ಫ್ಯೂಚರ್ ಅಲ್ಲಿ ನಾವು ಇನ್ನೂ ಹೆಚ್ಚು ಅಮೌಂಟ್ ನ ಪಡಬಹುದು. ಸೊ ಇನ್ ಮುಂದೆ ನಾವು PF ಅಮೌಂಟ್ ಗೋಸ್ಕರ ತುಂಬಾ ದಿನ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಆದ್ರೆ ನಮ್ಗೆ ಈ ಸೌಲಭ್ಯ ಮಾರ್ಚ್ 2025 ನಿಂದ ಬರಲಿದೆ. ಈ PF ಅಮೌಂಟ್ ಎಲ್ಲರಿಗೂ ಕಟ್ ಆಗುತ್ತಾ ಅಂದ್ರೆ ಇಲ್ಲ. ತಿಂಗಳಿಗೆ 15,000 ಮೇಲೆ ಯಾರಿಗೆ ಸಂಬಳ ಇರುತ್ತೋ ಅವ್ರಿಗೆ ಮಾತ್ರ ಕಟ್ ಆಗುತ್ತೆ.